ಮನುಷ್ಯ ಫಿಲ್ಟರ್ ಮೊರೆ ಹೋದರೆ ರೋಗಗಳು ಜಾಸ್ತಿ ಅಂಟಿಕೊಂಡು ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಬಾಲ್ಗಾಂವ್ ಗುರು ದೇವಾಶ್ರಮದ ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮೀಜಿ ಹೇಳಿದ್ದಾರೆ. ಉಗರ್ಖುರ್ದ್ ಪಟ್ಟಣದಲ್ಲಿ ನಡೀತಾ ಇರೋ 2ನೇ ದಿನದ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ಆರೋಗ್ಯ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಅವರು, ನೈಸರ್ಗಿಕವಾಗಿರುವ ಆಹಾರ ಪದ್ಧತಿ ಬಳಸಿದರೆ ಮನುಷ್ಯನ ದೇಹ ಆಯುಷವಂತರಾಗಿರಲು ಸಹಕರಿಸುತ್ತದೆ ಎಂದರು. ಇನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಸುಭಾಷ್ ಶೆವಾಳ್ ಯಮಹರಾಜರು ಋಷಿ ಮುನಿ ಆಹಾರ ಪದ್ಧತಿಯಿಂದ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ನೇತ್ರ ತಜ್ಞ ಕುನಾಲ್ ಪಾಟೀಲ್ ಮಾತನಾಡಿ, ಮಕ್ಕಳಲ್ಲಿರುವ ಸರಿಯಾಗಿ ಆಹಾರ ನೀಡಿದರೆ ಕಣ್ಣು ಸೇರಿ ವಿವಿಧ ದೇಹದ ಅಂಗಾಂಗಗಳ ಯಾವುದೇ ರೋಗಗಳಿಗೆ ತುತ್ತಾಗದೆ ಆರೋಗ್ಯವಾಗಿರುತ್ತಾರೆ ಎಂದರು. ಇನ್ನು ಮಿರಜನ್ ಸ್ತ್ರೀ ರೋಗ ತಜ್ಞರಾದ ಸೋಮಶೇಖರ್ ಪಾಟೀಲ್ ಮಾತನಾಡಿ, ಪ್ರತಿಯೊಬ್ಬರು ಸರಿಯಾದ ಆಹಾರವನ್ನು ಸೇವಿಸಿದರೆ ಕಡಿಮೆ ವಯಸ್ಸಿನಲ್ಲಿ ಬರುವ ಹೃದಯಘಾತ ಸೇರಿ ಹಲವಾರು ಕಾಯಿಲೆಗಳನ್ನು ಬರದಂತೆ ಕಾಪಾಡಿಕೊಳ್ಳಬೇಕು ಮತ್ತು ಮನುಷ್ಯ ಆಹಾರ ಸೇವನೆಯಲ್ಲಿ ಒಂದು ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಈ ಸಮಯದಲ್ಲಿ ಗುರುದೇವಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿ, ಮಂಜುನಾಥ ತೆರದಾಳೆ, ಅಪ್ಪ ಸಾಹೇಬ್ ಕುಂಬಾರ್, ಪ್ರಕಾಶ್ ಸಂಗಾವೆ ಹಾಗೂ ವಿವಿಧ ಆಶ್ರಮ ಸ್ವಾಮೀಜಿಗಳು ಸೇರಿ ಅನೇಕರು ಉಪಸ್ಥಿತರಿದ್ದರು. ಇದನ್ನು ಇರಬಹುದು, ಆದರೂ ಒಂದಿಷ್ಟು ಯೋಚನೆ ಮಾಡಬೇಕು. ಇವೇನು ಪ್ರಾಣಿ ಪಕ್ಷಿಗಳದಾವಲ್ಲ, ಅವು ನೀರು ಕುಡಿತಾವ. ನಾವು ಇನ್ನೂ ಫಿಲ್ಟರ್ ನೀರು ಕುಡಿತೀವಿ, ಅವೇನು ಫಿಲ್ಟರ್ ಇಲ್ಲ, ಅವು ಹೊಳಿ ನೀರು ಕುಡಿತಾವ. ನಾವು ಇನ್ನೂ ಒಂದಿಷ್ಟು AC ಬಳಸಿ ಗಾಳಿ ತೆಗೆದುಕೊಳ್ತೀವಿ, ಅವು ಗಾಳಿ ತೆಗೆದುಕೊಳ್ತಾವ. ನಾವೇನು ಅನ್ನ ತಿಂತೀವಲ್ಲ, ನಾವು ಮತ್ತೆಲ್ಲ ತಪಾಸಣೆ ಮಾಡಿ ಮುಂಜಾನೆ ಏನು ತಿನ್ಬೇಕು, ಸಾಯಂಕಾಲ ಏನು ತಿನ್ಬೇಕು ಎಲ್ಲ ನೋಡಿ ತಿಂತೀವಿ. ನೋಡ್ರಿ, ಅವು ಪ್ರಾಣಿಗಳು ಈ ಮನುಷ್ಯ ಜನ್ಮದ ಆರೋಗ್ಯವನ್ನು ಕಾಪಾಡಿಕೊಂಡು ಅಂದ್ರೆ ನಮ್ಮಿಂದ ಯಾವುದೇ ಒಳ್ಳೆಯ ಕೆಲಸಗಳು ಆಗ್ತಾವ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಪ್ರವಚನ ಸೇವೆಯನ್ನ ನನ್ನ 40 ವರ್ಷದ ತನಕ ಏನ ಕೆಲಸ ಮಾಡ್ತಾರ ಅವರು, ಆಮೇಲೆ 40 ವರ್ಷ ಆದ್ಮೇಲಿನವರು. ಸೊ 10 ವರ್ಷದ ಒಳಗಿನವ್ರ ಕಣ್ಣಿನ ಸಮಸ್ಯೆ ಇರುವುದು ಕಮ್ಮಿ ಉಳಿತದ. ಇದರ ಅರ್ಥ ಕಣ್ಣಿನ ಒಳಗೆ 2 ಕಣ್ಣಿನ ಶಕ್ತಿ ಶುರುವಾತಿಗ ಸೇಮ್ ಇತ್ತು ಅಂದ್ರ ಅದರ ಡೆವಲಪ್ಮೆಂಟ್ ಸುದೇಕ್ ಸೇಮ್ ಆಗ್ತದೆ. ಖರೆ ಒಂದೇ ಕಣ್ಣಿಂದು ಡೆವಲಪ್ಮೆಂಟ್ ಹೆಚ್ಚಾಕೋದಿತ್ತು, 2ನೇ ಕಣ್ಣಿಂದ ಯೂಸ್ ಕಮ್ಮಿ ಆತು ಅಂದ್ರ ಆಮೇಲೆ ಆ ಕಣ್ಣು ಆಳ್ಸಿ ಉಳಿತದ. ಖರೆ ಅದ್ರ ಸಂಬಂಧ ಸಣ್ಣ ಹುಡುಗರ್ಗ ಅಬ್ನಾರ್ಮಲ್ ಏನದ ಅಂದ್ರ ನಮ್ ಕಣ್ಣೊಳಗ ಸಮಸ್ಯೆ ಏನದ ತಿಳಿಯೋ ಸಂಬಂಧ ಆ ಟೈಮ್ ಹೋಗಿದ್ದ ಟೈಮ್ ಮತ್ ಹಿಂದ್ ಬರಂಗಿಲ್ಲ. ಅದರಿಂದ ಆ ಟೈಮ್ ಒಳಗ ಚೆಕ್ಅಪ್ ಮಾಡೋದು ಅವಶ್ಯಕತೆ ಅದ. ಅದಕ್ಕೆ ಸ್ಕೂಲ್ ಒಳಗ ರೊಟೇಷನ್ ಒಳಗ ಸ್ಕೂಲ್ ಒಳಗ ಬೆಂಚಸ್ ಮೇಲೆ ಕೂಡಿಸ್ತಾರ. ಅಂದ್ರೆ ಏನು, ಫಸ್ಟ್ ಬೆಂಚ್